ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ವಿಶ್ವಾಮಿತ್ರರಿಗೆ ಒಂದು ಆಹ್ವಾನ ಬಂತು. ಅದೇನೆಂದರೆ ಸೀತಾ ಸ್ವಯಂವರಕ್ಕೆ ಬಂದು ಸೀತೆಯನ್ನು ಆಶೀರ್ವಾದ ಮಾಡಬೇಕೆಂದು. ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಮಿಥಿಲಾ ರಾಜ್ಯಕ್ಕೆ ಕರ್ಕೊಂಡು ಹೋದರು. ಆದರೆ ರಾಮಗೆ ಸೀತಾ ಸ್ವಯಂವರಕ್ಕೆ ಹೋಗ್ತಾ ಇದ್ದೀವಿ ಎನ್ನುವ ವಿಷಯ ಗೊತ್ತಿಲ್ಲ. ಮಿಥಿಲಾ ರಾಜ್ಯಕ್ಕೆ ಬಂದು ಕೋಟೆಯ ಹತ್ರ ಹೋಗಬೇಕಾದ್ರೆ ದಾರಿಯಲ್ಲಿ 3 ಹೆಣ್ಣು ಮಕ್ಕಳು ಆಟ ಆಡ್ತಿದ್ರು. ಅದರ ಪಕ್ಕದಲ್ಲೇ ಒಂದು ಹುಡುಗಿ ನಿಂತು ರಾಮನನ್ನು ನೋಡ್ತಿದ್ರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಕೋಟೆಯೊಳಗೆ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಎಷ್ಟೊಂದು ರಾಜರು ಅವರ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾರೆ. ಅದಕ್ಕೆ ಉತ್ತರವಾಗಿ, ನೀನು ಆವಾಗಲೇ ನೋಡಿ ನಾಚಿಕೆ ಪಟ್ಟೆ ಅಲ್ವಾ? ಆ ಹುಡುಗಿ ಸ್ವಯಂವರಕ್ಕೆ ಬಂದ್ವಿ, ಆಕೆಯ ಹೆಸರು ಸೀತಾ ಅಂದರು. ನಾನು ಯಾವಾಗ ನಾಚಿಕೆ ಪಟ್ಟೆ ಅನ್ನೋ ಹಾಗೆ ರಾಮ ಇದ್ದರು. ಆ ರಾಜರ ಮಧ್ಯಕ್ಕೆ ಒಂದು ರಥದ ಮೇಲೆ ಶಿವಧನಸ್ಸು ಇಟ್ಟು ಆ ರಥಕ್ಕೆ 2 ಹಗ್ಗ ಕಟ್ಟಿ 50 ಜನ ಎಳ್ಕೊಂಡು ಬರ್ತಿದ್ರು. ಶಿವಧನಸ್ಸನ್ನು ನೋಡಿದ ಸ್ವಯಂವರಕ್ಕೆ ಬಂದ ರಾಜರಲ್ಲಿ ಕೆಲವರು ಭಯಪಟ್ಟು ಇನ್ನು ಮದುವೆ ಆದಂಗೆ ಅಂತ ಸುಮ್ಮನೆ ಆದರು. ಒಬ್ಬೊಬ್ಬರಾಗಿ ಶಿವಧನಸ್ಸನ್ನು ಎತ್ತೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಯಾರಿಂದನೂ ಸಾಧ್ಯ ಆಗ್ತಿಲ್ಲ. ಕನಿಷ್ಠ 1 ಮಿಲಿಮೀಟರ್ ಕೂಡ ಸರಿಸಲು ಆಗ್ತಾ ಇಲ್ಲ. ಯಾರು ಅದಕ್ಕೆ ಯೋಗ್ಯರೋ ಅವರಿಗೆ ಆ ಕೆಲಸ ಮಾಡೋಕ್ಕೆ ಆಗುತ್ತೆ. ಅದಕ್ಕೆ ಅದನ್ನು ಯಾರು ಎತ್ತೋಕೆ ಆಗ್ತಿಲ್ಲ. ಆ ರಾಜರಲ್ಲಿ ಒಬ್ಬರು ನಿಂತು, ಇದೇನೋ ಮೋಸ, ಶಿವಧನಸ್ಸನ್ನು ತುಂಬ ಭಾರವಾಗಿರುವ ರಥಕ್ಕೆ ಕಟ್ಟಿದ್ದಾರೇನೋ ಅಂತ 30 ಜನ ರಾಜರು ಬಂದು ಆ ರಥವನ್ನು ಎತ್ತೋಕೆ ಪ್ರಯತ್ನ ಮಾಡಿದ್ರು. ಆದರೆ ಯಾರೂ ಅದನ್ನು ಸರಿಸಲು ಸಾಧ್ಯವಾಗಲಿಲ್ಲ. ಇಷ್ಟರಲ್ಲಿ ಒಂದು ದೊಡ್ಡ ಹೆಜ್ಜೆಯ ಶಬ್ದ ಕೇಳಿಸಿತು. ಕಿರಿಚೋದು ಕೇಳಿಸಿತು. ಯಾರು ಅಂತ ನೋಡಿದರೆ ಅವರೇ ಶಿವಭಕ್ತ, ಅಸುರ ಅಧಿಪತಿ ದಶಕಂಠ ರಾವಣಾಸುರ. ಮಹಾಶಿವನನ್ನು ಮೆಚ್ಚಿಸಿ ಎಷ್ಟೊಂದು ವರಗಳು ಶಿವ ದರ್ಶನ ಪಡೆದ ನನ್ನ ಬಿಟ್ಟು ಬೇರೆ ಯಾರು ಎತ್ತೋಕೆ ಆಗುತ್ತೆ ಈ ಶಿವಧನಸ್ಸನ್ನು? ನನ್ನ ಕರ್ದಿಲ್ಲ ಅಂದರೂ ಯಾಕೆ ಬಂದೆ ಅಂದರೆ ಇದಕ್ಕೆ ಯೋಗ್ಯ ಈ ಪ್ರಪಂಚದಲ್ಲಿ ನಾನೊಬ್ಬನೇ ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಶಿವಧನಸ್ಸು ಹತ್ರ ಹೋದರು. ಮೊದಲು ಶಿವಧನಸ್ಸು ಎತ್ತಲು ಒಂದು ಕೈಯಿಂದ ಪ್ರಯತ್ನ ಮಾಡಿದನು, ಸರಿಸಲಿಲ್ಲ. 2 ಕೈಯಿಂದ ಪ್ರಯತ್ನ ಮಾಡಿದರು. ಆವಾಗ ಸ್ವಲ್ಪ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೀತಾದೇವಿ ಮನಸ್ಸಲ್ಲಿ ಭಯ ಸಹ ಶುರುವಾಯಿತು. ಆದರೆ ರಾವಣಾಸುರ ಎತ್ತೋಕೆ ಆಗದೆ ಅಲ್ಲಿಂದ ಅವಮಾನದಿಂದ ಹೊರಟು ಹೋದರು. ವಿಶ್ವಾಮಿತ್ರ ರಾಮನಿಗೆ ಹೋಗೋಕ್ಕೆ ಹೇಳಿದರು. ಅಲ್ಲಿಯವರೆಗೂ ರಾಮನಿಗೂ ಗೊತ್ತಿಲ್ಲ ಅವರು ಸ್ವಯಂವರದಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ. ಆಗ ಸೀತಾದೇವಿಗೆ ಭಯ ಶುರುವಾಯಿತು. ಇಷ್ಟು ಜನ ಕನಿಷ್ಠ ಸರಿಸಲು ಸಾಧ್ಯವಾಗಲಿಲ್ಲ, ಇವರು ಎತ್ತೋಕೆ ಆಗುತ್ತಾ ಅಂತ ರಾಮ ಶಿವಧನಸ್ಸು ಸುತ್ತ ತಿರುಗಿ ಅದಕ್ಕೆ ನಮಸ್ಕಾರ ಮಾಡಿ ಪವಿತ್ರವಾದ ಹೃದಯದಿಂದ ಹಿಡ್ಕೊಂಡು ಎತ್ತಿದರು. ಬಹಳ ಈಸಿಯಾಗಿ ಚಲಿಸಿತು. ಇನ್ನು ಸೀತಾದೇವಿಯ ಸಂತೋಷಕ್ಕೆ ಮಿತಿನೇ ಇಲ್ಲ. ಹೂವಿನ ಮಾಲೆ ತಗೊಂಡು ಎಲ್ಲರೂ ಇದ್ದಾರೆ ಅನ್ನೋ ವಿಷಯ ಮರೆತು ರಾಮ ಹತ್ರ ಬಂದರು. ರಾಮ ಆ ಶಿವಧನಸ್ಸನ್ನು ಹಿಡಿದು ಮೇಲೆತ್ತಿದರು. ಶಿವಧನಸ್ಸು ಮುರಿದು ಹೋಯಿತು. ಅಲ್ಲಿದ್ದ ಪ್ರತಿಯೊಬ್ಬರೂ ಆಶ್ಚರ್ಯವಾದರು. ನೋಡೋಕ್ಕೆ ರಾಮ 16 ವರ್ಷ ಹುಡುಗ, ಈತ ಹೇಗೆ ಎತ್ತದ ಅನ್ನೋ ಶಾಕಲ್ಲಿ ಎಲ್ಲರೂ ಇದ್ದರು. ಜನಕ, ಇವರು ವಿಶ್ವಾಮಿತ್ರ ಜೊತೆ ಬಂದರು ಅಂದರೆ ಖಂಡಿತ ಮಹಾನ್ ವ್ಯಕ್ತಿ ಆಗಿರ್ತಾನೆ ಅಂತ. ಯಾರು ಸ್ವಾಮಿ ಈ ವೀರ ಅಂತ ಕೇಳಿದ್ದಕ್ಕೆ, ದಶರಥ ಮಹಾರಾಜನ ಮೆಚ್ಚಿನ ಮಗ, ಅಯೋಧ್ಯೆಗೆ ರಾಜನಾಗುವವರು, ಒಂದೇ ಬಾಣದಿಂದ ಸುಬಾಹು ಮಾರೀಚ ತಾಟಕಿ ಅಂತ ರಾಕ್ಷಸರನ್ನು ಕೊಂದ ವೀರ, ಕೇವಲ ಆತನ ಕಾಲಿನ ಸ್ಪರ್ಶದಿಂದ ಕಲ್ಲನ್ನು ಅಹಲ್ಯೆಯಾಗಿ ಬದಲಾಯಿಸಿದ ಪುಣ್ಯವಂತ, ಶಿವಧನಸ್ಸನ್ನು ಒಂದೇ ಕೈಯಲ್ಲಿ ಮುರಿಯುವಷ್ಟು ವೀರ ನಮ್ಮ ಶ್ರೀರಾಮ ಎಂದರು. ಸೀತೆ ಸಂತೋಷದಿಂದ ರಾಮನಿಗೆ ಮಾಲೆ ಹಾಕಿದರು. ಸೀತಾರಾಮ ಕಲ್ಯಾಣಕ್ಕೆ ಮುಹೂರ್ತ ಇಟ್ಟರು. ಇಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ವಿಷಯಗಳು ಗಮನಿಸಬೇಕು. ಮೊದಲನೇದು, ವಿಶ್ವಾಮಿತ್ರ ರಾಮನನ್ನು ಮೊದಲೇ ಕಳಿಸಿದರೆ ರಾಮ ಎಷ್ಟು ಮಹಾನ್ ವ್ಯಕ್ತಿ ಅಂತ ಸೀತೆಗೆ ಅಲ್ಲಿದ್ದ ರಾಜರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಮೊದಲೇ ರಾಮ ಬಂದು ಆ ಶಿವಧನಸ್ಸನ್ನು ಎತ್ತಿದ್ರೆ ನಾವು ರಾಮನಿಗಿಂತ ಮೊದಲೇ ಹೋಗಿದ್ರೆ ನಾವು ಸಹ ಎತ್ತಿದ್ವಿ ಅಂತ ಅಂದ್ಕೊಳ್ಳುವವರು ಹೊರತು ಅದು ಎಷ್ಟು ಕಷ್ಟವಾದ ವಿಷಯ ಅಂತ ಎಲ್ರಿಗೂ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಮಹಾನ್ ವ್ಯಕ್ತಿಗಳು ಏನಾದರೂ ಸಾಧನೆ ಮಾಡಿದರೆ ತುಂಬ ಸುಲಭವಾಗಿ ಸಾಧಿಸಿದರು ಅನ್ಕೋತೀವಿ. ಆದರೆ ಅದೇ ಕೆಲಸನ ನಾವು ಮಾಡೋ ಪ್ರಯತ್ನ
ಮಾಡಿದಾಗಲೇ ಅವರು ಎಷ್ಟು ಕಷ್ಟಪಟ್ಟರು ಅನ್ನೋ ವಿಷಯ ಗೊತ್ತಾಗುತ್ತೆ. ಇನ್ನು ಎರಡನೆಯದು, ರಾಮ ಬೇಕಂತ ಶಿವಧನಸ್ಸನ್ನು ಮುರಿದಿಲ್ಲ, ಅವರು ಯೂಸ್ ಮಾಡಿದ ಫೋರ್ಸಿಂದ ಅದು ಮುರಿದು ಹೋಯಿತು. ಇನ್ನು ಮೂರನೆಯದು, ಯಾರು ಎತ್ತೋಕೆ ಆಗದೇ ಇರೋದು ರಾಮ ಮಾತ್ರ ಹೇಗೆ ಎತ್ತಿದ್ರು ಅಂದರೆ, ಸೀತಾದೇವಿಯನ್ನು ಪಡೆಯಲು ಅಲ್ಲಿರುವ ರಾಜರೆಲ್ಲ ಅವರಿಗೆ ಇರುವ ಅಹಂಕಾರದಿಂದ ಗರ್ವದಿಂದ ಪ್ರಯತ್ನ ಮಾಡಿದರು. ಅವರ ಫೋಕಸ್ ಸೀತೆ ಹೊರತು ಶಿವಧನಸ್ಸು ಅಲ್ಲ. ಆದರೆ ರಾಮನಿಗೆ ಸೀತೆ ಅಂದರೆ ಇಷ್ಟ ಇದ್ದರೂ ಶಿವಧನಸ್ಸು ಹತ್ರ ಬಂದಾಗ ಅದು ಮಹಾಶಿವನ ಧನಸ್ಸು ಅಂತ ಅದಕ್ಕೆ ಕೊಡಬೇಕಾಗಿರೋ ಗೌರವ ಕೊಟ್ಟು ಎತ್ತಿದ್ರು. ಅದರಿಂದನೇ ಈಸಿಯಾಗಿ ಎತ್ತಿದ್ರು. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.